ಸೊ ಮನುಷ್ಯನ ಮನಸ್ಸಿನೊಳಗಡೆ ಇರುವಂಥ ಕ್ರೋಧ, ಈ ಮದ ಮತ್ಸರಗಳಿವೆಯಲ್ಲ, ಅದಕ್ಕೆ ಏನು ಹೇಳೋದು ಅಂತ? ಅದೇ ಅಧ್ಯಾತ್ಮ ಪಥ ಅದಕ್ಕೆ ಇರೋದು. ಮನಸ್ಸಿನಲ್ಲಿರ್ತಕ್ಕಂಥ ಕ್ರೋಧ, ಈರ್ಷಾ, ದ್ವೇಷ ಇದೆಲ್ಲದರಿಂದ ಹೊರಗೆ ಬರ್ಬೇಕಾದ್ರೆ ಅವ್ನು ಪ್ರಾಣಾಯಾಮ ಮಾಡಬೇಕು. ಅದಕ್ಕೆ ನೋಡಿ, ನಮ್ಮಲ್ಲಿ ಯಾವುದೇ ಮದುವೆ ಆಗಿರಲಿ, ಒಂದು ಗೃಹ ಪ್ರವೇಶವಾಗಿರಲಿ, ಯಾವುದೇ ಪೂಜೆ ಪುನಸ್ಕಾರವಾಗಿರಲಿ, ಶುರು ಮಾಡ್ತೀವಿ ಆಚಮ್ಯ ಪ್ರಾಣಾಯಾಮ, ಆಚಮ್ಯ ಮಾಡಿ ಪ್ರಾಣಾಯಾಮ ಮಾಡೇ ಶುರು ಮಾಡ್ತೀವಿ. ಹಾಗೆ ಪ್ರಾಣಾಯಾಮದಿಂದ ಮನಸ್ಸು ಸ್ಥಿಮಿತಕ್ಕೆ ಬರ್ತದೆ. ಮನಸ್ಸು ಸ್ಥಿಮಿತಕ್ಕೆ ಬಂದಾಗ ಮೇಲೇ ನಾವು ದೇವೋಪಾಸನೆ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ಜನಗಳಿಗೆ ಆಚಮೆ ಮಾಡಿಸ್ಬೇಕು ಗುರುಗಳೇ? ಎಷ್ಟು ಜನರಿಗೆ ಈ ರೀತಿ ಪ್ರಾಣಾಯಾಮ ಮಾಡಿಸ್ಬೇಕು? ಎಲ್ಲರಿಗೂ ಮಾಡಿಸ್ಬೇಕು. ಇವಾಗ ನೋಡಿ, ನ್ಯೂಯಾರ್ಕಲ್ಲಿ ನಾವು ಕಳೆದ 18 ವರ್ಷದಿಂದ ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಒಬ್ಬ ಸ್ಕೂಲಲ್ಲಿ, ಡಿಸ್ಟ್ರಿಕ್ಟ್ ಸ್ಕೂಲಲ್ಲಿ ಆ ಮಕ್ಕಳಿಗೆ ಒಂದು 5 ನಿಮಿಷ 10 ನಿಮಿಷ ಪ್ರಾಣಾಯಾಮ ಹೇಳ್ಕೊಡ್ತಾ ಬಂದಿದ್ವು. ಅದರ ಪ್ರಭಾವ ಏನಾಯಿತು ಅಂತಂದರೆ, ಇವತ್ತು ನ್ಯೂಯಾರ್ಕ್ ಸಿಟಿ ಮೇಯರು ಪ್ರಾಣಾಯಾಮವನ್ನು ಕಂಪಲ್ಸರಿ ಮಾಡಿ ಎಲ್ಲ ಸ್ಕೂಲಲ್ಲೂ ನೋಡಿ, ಪ್ರತಿ ಸ್ಕೂಲ್ಗೂ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಬಿಡಬೇಕು. 5 ನಿಮಿಷ ಎಲ್ಲರೂ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಯಾಕೆ ಅದು ಮಾಡಿದ್ರಿಂದ ಮಕ್ಕಳ ಅವರ ವ್ಯವಹಾರ ಚೆನ್ನಾಗಾಯಿತು, ಅವರ ಮಿಕ್ಕವ್ರ ಜೊತೆ ಅವ್ರ ಬಿಹೇವಿಯರಲ್ಲಿ ದೊಡ್ಡ ಚೇಂಜ್ ಉಂಟಾಯಿತು. ಹಾಗೆ ಮನಸ್ಸು ಸ್ಥಿಮಿತಕ್ಕೆ ಬರ್ತದೆ, ಶಾಂತವಾಗ್ತದೆ. ಇಂದ ಪ್ರಾಣಾಯಾಮ ಮಾಡೋದು ಬಹಳ ಅವಶ್ಯಕ. ನಮ್ಮಲ್ಲಿ ಏನು ಮಾಡ್ತೀವಿ, ಕಾಟಾಚಾರಕ್ಕೆ ಪ್ರಾಣಾಯಾಮ ಮಾಡೋದು ಮೂಗು ಹಿಡ್ಕೊಂಡು ನನಗೆ ಸುಮ್ಮನೆ ಆಗ್ಬಿಡ್ತೀವಿ. ಏನು ಮೂಗು ಹಿಡ್ಕೊಂಡು ಕೂತ್ರೆ ಕೆಲಸ ಆಗತ್ತಾ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ, ಮೂಗು ಹಿಡ್ಕೊಂಡು ಕೂತ್ಕೊಳ್ಳಿ, ಚೆನ್ನಾಗಿ ಕೆಲಸ ಆಗತ್ತೆ ಅಂತ. ಈಗ ಹೋಗೋದು ಬಿಡೋದು ಈಗ ಅವ್ರ ಇಚ್ಛೆಗೆ ಬಿಟ್ಟಂಥ ಸಂಗತಿ. ಆಮೇಲೆ ರಾಮನಿಗೂ ಇದೆ, ಯಾರನ್ನು ಕರ್ಸ್ಕೋಬೇಕು ಯಾರನ್ನು ಕರ್ಸ್ಕೋಬಾರ್ದು ಅಂತ. ಅವನಿಚ್ಛೆ, ಅವ್ನು ಕರೆದಂಥ ಸಂದರ್ಭದಲ್ಲಿ ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ನಮ್ಮತನಗಳನ್ನು ಎಲ್ಲವನ್ನೂ ಕೂಡ ಅದ್ರ ಮೇಲೆ ಹಾಕೋದಿದೆಯಲ್ಲ. ಅಂದರೆ ನೀವು ಶುರು ಮಾಡಿದಂಥ ಮುಹೂರ್ತ ಸರಿ ಇಲ್ಲ, ನೀವು ಶುರು ಮಾಡಿದಂಥ ಜಾಗ ಸರಿ ಇಲ್ಲ, ಜೊತೆಗೆ ಇದನ್ನು ಸಂಪೂರ್ಣ ಆಗಿಲ್ಲ, ಇಲ್ಲಿನ ವಾಸ್ತು ಸರಿ ಇಲ್ಲ. ನನ್ನ ಪ್ರಶ್ನೆ ಒಂದನೇ, ಇಲ್ಲಿ ಸರಿ ಇಲ್ಲದೇ ಇರುವಂಥದ್ದು ವಾಸ್ತುನೋ ಅಥವಾ ಈ ವಸ್ತುನೋ ಅಂತ. ನೋಡಿ, ಲೋಕೋ ಭಿನ್ನ ಮತ, ಎಲ್ಲರೂ ಬೇರೆ ಬೇರೆ ಥರ ಅವರವರ ಅಭಿಮತ ಇದೆ. ಅದೇ ಭಾರತದ ಶ್ರೇಷ್ಠತೆ. ನಮ್ಮ ಸೌಂದರ್ಯ ಏನು ಅಂದರೆ, ನಾವು ಎಲ್ಲ ಥರದ ವಿಚಾರದ ಭಾರವನ್ನು ಜೊತೆ ಕರ್ಕೊಂಡು ಹೋಗ್ತೀವಿ. ಶಾಸ್ತ್ರ ಒಂದಲ್ಲ, ಶಾಸ್ತ್ರದಲ್ಲೂ ತತ್ವ ಸಮನ್ವಯ ತದ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಈ ಥರ ಬೇರೆ ಬೇರೆ ಅಭಿಪ್ರಾಯಗಳು ಉಂಟಾಗತ್ತೆ, ಅದನ್ನು ಸಮನ್ವಯ ಮಾಡ್ಕೊಂಡು ಹೋಗಬೇಕು. ಮತ್ತು ಎಲ್ಲರಿಗೂ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಅಧಿಕಾರ ಇದೆ, ಅದು ಮಾಡಬೇಕು. ಪ್ರಜಾತಂತ್ರದಲ್ಲಿ ಇದೇ ಮುಖ್ಯವಾಗಿರ್ತಕ್ಕಂಥದ್ದು. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ? ನೋಡಿ, ನಮ್ಮ ಧರ್ಮವೂ ಒಂದು ಥರ ಪ್ರಜಾತಂತ್ರವೇ ಆಗಿದೆ. ಚಾರ್ವಾಕನಂತವನಿಗೆ ಸ್ಥಾನಮಾನ ಸಿಗ್ತಿರ್ಲಿಲ್ಲ, ಮತ್ತು ಇಷ್ಟೊಂದು ವಿವಿಧವಾದ ಸಿದ್ಧಾಂತಗಳು ಹುಟ್ಟುತ್ತಾ ಇರಲಿಲ್ಲ. ನಮ್ಮಲ್ಲಿ ಎಷ್ಟು ಸಿದ್ಧಾಂತಗಳಿದೆ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಎಷ್ಟೆಲ್ಲ ಇದೆ, ದ್ವೈತ, ಹೀಗೆ ಹಲವಾರು ಸಿದ್ಧಾಂತಗಳು ಒಂದು ಶೇಖರವೇ, ಒಂದು ಸಂಗ್ರಹವೇ ನಮ್ಮ ಸನಾತನ ಧರ್ಮ. ಆದ್ದರಿಂದ ಇದು ಪುರಾತನವೂ ಹೌದು, ನಿತ್ಯ ನೂತನವೂ ಹೌದು. ಇಲ್ಲಿ ಬೇರೆಯವರು ಪ್ರತಿಯೊಬ್ಬರಿಗೂ ಅವರವರ ಅಭಿಮತ ವ್ಯಕ್ತಪಡಿಸಲಿಕ್ಕೆ ಪೂರ್ಣ ಅಧಿಕಾರ ಇದೆ. ಆದರೆ ಅದರ ಎಲ್ಲದರಲ್ಲೂ ನೋಡಿ ಯಾವುದು ಉತ್ತಮವೋ ನೋಡಿ. ಮುಹೂರ್ತದಲ್ಲೂ ಯಾವುದೇ ಮುಹೂರ್ತ ನೀವು ತಗೊಳ್ಳಿ, ಅದು 100% ಸರಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಮುಹೂರ್ತದಲ್ಲೂ ಯಾವುದಾದ್ರೂ ಒಂದು ತ್ರುಟಿ, ಒಂದು ಕಮ್ಮಿ ಇದ್ದೇ ಇರ್ತದೆ. ಹಾಗೆ ಈ ಮುಹೂರ್ತ ಹೆಚ್ಚು ಕಮ್ಮಿ ಎಲ್ಲ ಚೆನ್ನಾಗಿರೋದು ನೋಡಿದ್ದಾರೆ. ಅದಕ್ಕೆ ಒಂದು 80-90%, 80% 90% ಸರಿ ಇದ್ದರೆ ಮುಂದುವರಿಸ್ಬೋದು ಅಷ್ಟೇ. ಅಲ್ಲ ತಾವು ಹೇಳಿದ್ರಿ ಏನು ಅಂತಂದರೆ, ಆ 10% ಮಾತ್ರ ಇಟ್ಕೊಂಡು ಕೆಲವರು ಅಬ್ಜೆಕ್ಟ್ ಮಾಡಿದ್ರೆ ಅದು ಅವರ ಅಭಿಪ್ರಾಯ ಅಂತ ತಗೋಬೇಕಷ್ಟೆ.